ಇವತ್ತು ನಾವು ಕನ್ನಡ ವರ್ಣಮಾಲೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಂದ ನಾವು ಕನ್ನಡ ವ್ಯಾಕರಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾಳೆಯಿಂದ ಒಂದೊಂದೇ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಇವತ್ತಿನ ವಿಷಯ ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅವುಗಳೆಂದರೆ ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಓ, ಓ, ಔ, ಅಂ, ಅಹ. ಕ, ಕ, ಗ, ಘ, ಜ್ಞ, ಛ, ಛ, ಜ, ಝ, ಜ್ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಷ, ಸ, ಹ, ಳ. ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ 1 ಸ್ವರಗಳು, 2 ವ್ಯಂಜನಗಳು, 3ನೇದು ಯೋಗವಾಹಗಳು. ಇವಾಗ ನಾವು ಸ್ವರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಬಹುದಾದಂತಹ ಅಕ್ಷರಗಳು. ಹಾಗೆಯೇ ಧ್ವನ್ಯಂಗದ ಅಡೆತಡೆಯಿಲ್ಲದೆ ಉಚ್ಚರಿಸುವ ಅಕ್ಷರಗಳು. ಸ್ವರಗಳ ಸಂಖ್ಯೆ 13. ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಓ, ಓ, ಔ. ವರ್ಣಮಾಲೆಯಲ್ಲಿ 2ನೇ ವಿಧ ವ್ಯಂಜನಗಳು. ಸ್ವರಾಕ್ಷರದ ಸಹಾಯದಿಂದ ಉಚ್ಚರಿಸಬಹುದಾದಂತಹ ಅಕ್ಷರಗಳು ಮತ್ತು ಧ್ವನ್ಯಂಗದ ಅಡೆತಡೆಯೊಂದಿಗೆ ಉಚ್ಚರಿಸಬಹುದಾದ ಅಕ್ಷರಗಳು. ವ್ಯಂಜನಗಳ ಸಂಖ್ಯೆ 34. ಕ, ಖ, ಗ, ಘ, ಜ್ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಷ, ಸ, ಹ, ಳ. ಯೋಗವಾಹಗಳು ಬೇರೊಂದು ಅಕ್ಷರದೊಂದಿಗೆ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ. ಯೋಗವಾಹಗಳು 2, ಒಂದು 0, ಇನ್ನೊಂದು 2 0, ಮೇಲೆ ಒಂದು ಕೆಳಗೆ ಒಂದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್.